Hey everyone, welcome back to my channel Chetana Vlogs. Yeah guys, ಇವತ್ತು ಮಂಡೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ಡೈಲಿ ವ್ಲಾಗ್. ಆ್ಯಂಡ್ ಇವತ್ತಿನ ಡೇ ಹೇಗಿರುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಆ್ಯಂಡ್ ನನ್ನ ವ್ಲಾಗ್ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡೋಕ್ಕಾಗ್ತಿಲ್ಲ ಗೈಸ್, ಬಿಕಾಸ್ ಆಫ್ ನನಗೆ ಹುಷಾರಿರಲಿಲ್ಲ. ಆ್ಯಂಡ್ ಹಾಗೂ ಸ್ವಲ್ಪ ದಿವಸ ವ್ಲಾಗ್ ಮಾಡೋಕ್ಕಾಗಿಲ್ಲ. ಆ್ಯಂಡ್ ಬ್ಯುಸಿ ಅಟ್ ಕಾಲೇಜ್, ಮನೆಗೆ ಕಾಲೇಜ್ಗೆ ಅಲ್ಲೇ ಹೋಗಿ ಬರೋಕ್ಕೆ ಟೈಮ್ ಅದರಲ್ಲೇ ಆಗ್ಬಿಟ್ಟಿರ್ತದೆ. ಎಡಿಟ್ ಮಾಡೋಕ್ಕೆ ಆ್ಯಂಡ್ ವ್ಲಾಗ್ ಮಾಡೋಕ್ಕೆ ಆಗ್ತಿಲ್ಲ. ಸೊ ಅಂದ್ಕೊಂಡಿದ್ದೀನಿ ವ್ಲಾಗ್ನ ಚಾಲೆಂಜ್ ಮಾಡೋಣ ಡೈಲಿ ವ್ಲಾಗ್ ಥರ ಅಂತ. ಆಫ್ಟರ್ ಮೈ ಎಕ್ಸಾಮ್ಸ್ ಎಲ್ಲ ಕಂಪ್ಲೀಟ್ ಒನ್ಸ್ ಇಟ್ ಕಂಪ್ಲೀಟ್ಸ್ ಆ್ಯಂಡ್ ಆವಾಗ ವ್ಲಾಗ್ಸ್ ಮಾಡೋಣ ಅಂತ ಡೈಲಿ ವ್ಲಾಗ್ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಇವತ್ತು ಲಾಸ್ಟ್ ಸೋಮವಾರ, ಕಾರ್ತಿಕ್ ಸೋಮವಾರ ಅಂತ ಹೇಳಿ ಮನೇಲಿ ಪೂಜೆ ಮಾಡಿದ್ದಾರೆ. ಆ್ಯಂಡ್ ಈವ್ನಿಂಗ್ ದೇವಸ್ಥಾನಕ್ಕೆ ಹೋಗಬೇಕು. ಪೂಜೆ ಎಲ್ಲ ಮುಗಿದಿದೆ ಗೈಸ್. ಆ್ಯಂಡ್ ಈಚೆ ನಾನು ರಂಗೋಲಿ ಹಾಕಿದ್ದೀನಿ, ತೋರಿಸ್ತೀನಿ. ಅದು ನಾನೇ ಡೆಕೋರೇಟ್ ಮಾಡಿದ್ದು. ಇಲ್ಲೂ ರಂಗೋಲಿ ಹಾಕಿದ್ದೀನಿ. ಆ್ಯಕ್ಚುಲಿ ನಾವು ಅದನ್ನು ಕಿತ್ತಾಕ್ಸ್ಬಿಟ್ಟು 2 ಮಾಡಬೇಕು ಅಂತ ಅಂದ್ಕೊಂಡಿದ್ದು. ಅವ್ರು ಹೇಳಿದ್ರು ಆಗಲ್ಲ, ಅದು ಮತ್ತೆ ಫುಲ್ ಟೈಲ್ಸ್ ಎಲ್ಲ ಮತ್ತೆ ಗ್ಯಾಪ್ ಆಗಿಬಿಡುತ್ತೆ, ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು ಎಕ್ಸ್ಟ್ರಾ ಒಂದು ಫಿಟ್ ಹಾಕ್ಕೊಟ್ಟಿದ್ದಾರೆ. ಅದಕ್ಕೆ ಟೈಲ್ಸ್ ಹಾಕಿಲ್ಲ ಇನ್ನೂ, ಅದಕ್ಕೆ ಟೈಲ್ಸ್ ಹಾಕಬೇಕು. ಆ್ಯಂಡ್ ಗಿಡಗಳೆಲ್ಲ ಅಲ್ಲಿಟ್ಟಿದ್ದಾರೆ ಗೈಸ್. ಆ ಗಿಡ ಫಸ್ಟ್ ಇಲ್ಲಿತ್ತು, ಈ ಸೈಡೆಲ್ಲನೂ, ಮತ್ತು ಇಲ್ಲೆಲ್ಲ ಇತ್ತು. ಅಲ್ಲೆಲ್ಲ ಇಟ್ಟು ಮಾರ್ಕ್ ಆಗಿಬಿಟ್ಟಿದೆ. ಅದಕ್ಕೊಂದು ಸ್ಟ್ಯಾಂಡ್ ತೊಗೊಂಬಂದು ಅದ್ರ ಮೇಲೆ ಗಿಡ ಇಡೋಣ ಅಂತ ಅಂದ್ಕೊಂಡಿದ್ದೀವಿ. ಗೈಸ್ ಇವಾಗ ಸಿಂಪಲ್ ಫುಲ್ ಗಲೀಜು ಮಾಡ್ಕೊಂಡು ಬಂದ್ಬಿಟ್ಟಿದ್ದೀನಿ. ಅದಕ್ಕೆ ಅವನಿಗೆ ಪೌಡರ್ ಮತ್ತು ಸ್ಪ್ರೇ ಪರ್ಫ್ಯೂಮ್ನ ಹಾಕೋಣ ಅಂತ. ದಿಸ್ ಪೌಡರ್ ವಿಯರ್ ಈಸ್ ಟಿಕ್ ಫ್ರೀ. ಸ್ವಲ್ಪ ಏನಾದರೂ ಈಚೆ ಹೊರಗಡೆ ಏನಾದ್ರು ಹೋಗಿ ಬಂದರೆ ಇಲ್ಲ ಓಡೋಗ್ಬಿಡ್ತಾನೆ ಒಂದೊಂದ್ಸರಿ, ಗೇಟ್ ಏನಾದ್ರು ಓಪನ್ ಆದಾಗ ಬೇರೆ ನಾಯಿಗಳ ಜೊತೆ ಹೋಗಿ ಟಿಕ್ಸ್ ಎಲ್ಲ ಹಟ್ಸ್ಕೊಂಬರ್ತಾನೆ. ಅದಕ್ಕೋಸ್ಕರ ಇದನ್ನು ನಾವು ಯೂಸ್ ಮಾಡ್ತೀವಿ. ಆ್ಯಂಡ್ ಅಷ್ಟೊಂದೇನು ಆಗಿಲ್ಲ ಅವನಿಗೆ. ಆವಾಗ ನಮ್ಮಮ್ಮ ಫುಲ್ ಚೆಕ್ ಮಾಡ್ತಾ ಇರ್ತದೆ. ಇವಾಗ ಇದನ್ನೆಲ್ಲ ಹಾಕೋಣ ಅವನಿಗೆ. ಅಮ್ಮ ಬಾ ಬಾ ಬೈಚ ನೋಡೋ ಮಲ್ಕೋಗಿ ಹೋಗ್ಬಿಟ್ಟು ಮಲ್ಕೊತಾನೆ. ಪೌಡರ್ ಹಾಕ್ಬಿಟ್ಟು ಆಮೇಲೆ ಸ್ಪ್ರೇ ಹೊಡೆಯೋದು. ಓಯ್ ಅವ್ನಿಗೆ ಪರ್ಫ್ಯೂಮ್ ಅಂದರೆ ಆಗಲ್ಲ ಗೈಸ್, ಅದು ಸ್ಮೆಲ್ ಕಂಡ್ರೆ ಅವ್ನಿಗಾಗಲ್ಲ. ಪೌಡರ್ ಹಾಕ್ಸ್ಕೊತಾನೆ, ಪರ್ಫ್ಯೂಮ್ ಹಾಕ್ಸ್ಕೊಳಲ್ಲ. ಅವ್ನಿಗೆ ಸ್ಮೆಲ್ ಅಂದರೆ ಆಗಲ್ಲ. ಬಟ್ ಆ ಸ್ಮೆಲ್ ಚೆನ್ನಾಗಿದೆ. ಅವನಿಗೆ ಗಬ್ಬು ಸ್ಮೆಲ್ಗಳೇ ಇಷ್ಟ, ಗಮ್ ಅನ್ನೋದೇನು ಇಷ್ಟ ಆಗಲ್ಲ ಅಲ್ವಾ. ಓಡ್ ಬಾ ಅಂತ ಹೇಳ್ತಾನೆ, ಸಂಧ್ಯೆಯಲ್ಲಿ ಹೋಗ್ಬಿಡ್ತಾನೆ, ಎಳಿಯೋಕ್ಕಾಗಲ್ಲ ಅಂತ. ಓಡೋಗ್ಬಿಡ್ತೀವಿ. ಆ್ಯಕ್ಚುಲಿ ಪೌಡರ್ನ ವೆಟ್ಟಿದಾಗ ಯೂಸ್ ಮಾಡಬೇಕು, ಇದರಲ್ಲಿ ಹಾಕಿದ್ರೆ ಕೂರಲ್ಲ. ಪರ್ಫ್ಯೂಮ್ ಮಾತ್ರ ಹಾಕೋಣ, ಪರ್ಫ್ಯೂಮ್ ಮಾತ್ರ ಹಾಕೋಣ. ಇವಾಗ ವೆಟ್ಟಿದಾಗ ಕುತ್ಕೊಳುತ್ತೆ, ಇಲ್ಲಾಂದರೆ ಅದು ಕೂರಲ್ಲ. ದಿಸ್ ಪರ್ಫ್ಯೂಮ್ ಬಟ್ ಸ್ಮೆಲ್ ಚೆನ್ನಾಗಿದೆ ಬೇಸಿಗೆ. ಹಾಕ್ಬಿಟ್ಟು ಈ ಥರ ಉಜ್ಬೇಕು. ಈ ಪರ್ಫ್ಯೂಮ್ ಯೂಸ್ ಮಾಡಿಬಿಟ್ಟು ಟಿಕ್ಸ್ ಎಲ್ಲ ಬರೋಲ್ಲ. ಅಬ್ಬಾ ಬಾ ಓಡೋಗ್ತಾನೆ. ಏನು ಗೊತ್ತಾ, ಏನೋ ಕಟ್ಟಾಕಿರೋದು, ಈಚೆ ರಂಗೋಲಿ ಹಾಕಿದ್ದಾರೆ, ಅದೆಲ್ಲ ಒಡ್ಸಾಕ್ಬಿಡ್ತಾನೆ ಅಂತ ಕಟ್ಟಾಕ್ಬಿಟ್ಟಿದ್ವಿ. ಓಡೋಗಕ್ಕೆ ನೋಡ್ತಾನೆ, ಬಟ್ ಕಟ್ಟಾಕಿರೋದಕ್ಕೆ ಸೈಲೆಂಟಾಗಿದ್ದಾನೆ. ಫುಲ್ ಗಲೀಜು ಮಾಡ್ಕೊಂಡ್ಬಿಡ್ತಾನೆ. ಗಲೀಜು ನೋಡ್ರು ಗಲೀಜು ಓಡೋಗ್ಬಿಡ್ತಾನೆ ಬಿಟ್ಟರೆ. ಡನ್. ಸ್ನಾನ, ಪರ್ಫ್ಯೂಮು, ಊಟ ಏನು ಬೇಡ, ನಿದ್ದೆ ಬೇಕು ಅಷ್ಟೇ. ನಿದ್ದೆ ಬೇಕು, ಈಚೆ ಓಡೋಗೋಕ್ಕೆ ಫ್ರೆಂಡ್ಸ್ ಬೇಕು. ಯಾವುದಾದ್ರು ಬಂದು ಗೇಟ್ ಹತ್ರ ಕಾತ್ಕೊಂಡ್ರೆ ಓಡೋಗ್ಬಿಡ್ತಾನೆ ಬಿಟ್ಟರೆ ಅಲ್ವಾ. ಅದೆಲ್ಲ ನೋಡ್ತಾನೆ ಹಿಂಗೆ. ಫೋಟೋಸ್ ಎಲ್ಲ ನಾವು ಎತ್ತಿಟ್ಟಿದ್ವಿ. ಇದು ಆ್ಯಂಡ್ ನಾನು ಡ್ಯಾಡಿ ಬರ್ಡೇ ಗಿಫ್ಟ್ ಕೊಟ್ಟಿರೋ ಫೋಟೋ.
ಫ್ರೇಮ್ಸ್ ಎಲ್ಲ ಎತ್ತಿ ಅಲ್ಲೆರಡು ಹಾಕಿದ್ದೀವಲ್ಲ ಆ ಫೋಟೋ ಅದೆಲ್ಲ ಎತ್ತಿಟ್ಬಿಟ್ಟಿದ್ವಿ ಫ್ರೇಮ್ಸ್ ಎಲ್ಲ ಬಿಕಾಸ್ ಓಲ್ಸ್ ಮಾಡಿಸಿರಲಿಲ್ಲ ಆ್ಯಂಡ್ ಅದಕ್ಕೋಸ್ಕರ ಎತ್ತಿಟ್ಬಿಟ್ಟಿದ್ವಿ. ನಿನ್ನೆ ಫಿಲ್ಟರ್ ಫಿಟ್ ಮಾಡೋಕ್ಕೆ ಬಂದಿದ್ದರು, ಫಿಲ್ಟರ್ನ ಚೇಂಜ್ ಮಾಡಿಸಿದ್ವಿ. ಅದಕ್ಕೆ ಅದು ಫಿಟ್ ಮಾಡೋಕ್ಕೆ ಬಂದಾಗ ಹಂಗೆ ಆ ಡ್ರಿಲ್ಲಿಂಗ್ ಮಿಷಿನ್ಸ್ ತೊಗೊಬಂದಿದ್ದಲ್ಲ ಅವೆಲ್ಲನೂ ಹೋಲ್ ಮಾಡಿಸಿ ಹಾಕ್ಸಿದ್ದೀವಿ. ಇವಾಗ ಚೆನ್ನಾಗಿ ಕಾಣಿಸ್ತಿದೆ. ಇಷ್ಟು ಸಹ ಎತ್ತಿಟ್ಬಿಟ್ಟಿದ್ವಿ ಅದನ್ನು. ಗೈಸ್ ಇವಾಗ ವರ್ಷ ಕಾಲ್ ಮಾಡಿದ್ರು, ಅವ್ರ ಫ್ರೆಂಡ್ಸ್ ಎಲ್ಲ ಬರ್ತಿದ್ದಾರಂತೆ ಮನೆಗೆ. ಇಫ್ ದೇ ಆರ್ ಕಂಫರ್ಟಬಲ್ ವಿತ್ ಕ್ಯಾಮ್ರಾ ನಾನು ಅವ್ರನ್ನ ತೋರಿಸ್ತೀನಿ ಆ್ಯಂಡ್ ಮಾತಾಡಿಸ್ತೀನಿ. 3 ಮೆಂಬರ್ಸ್ ಆ್ಯಂಡ್ ವರ್ಷ 4 ಮೆಂಬರ್ಸ್ ಬರ್ತಿದ್ದಾರಂತೆ. ಸೊ ಅವ್ರು ಬಂದಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡೋಣ ಗೈಸ್. ಡೌರಾಣಿ ಅಂದರೆ ಅವಳೆ. ಇದು ನಮ್ಮ ಮಾತೃಜಿ ಬ್ಲಶ್ ಆಗ್ತಾಳೆ ಸರ್. ಏನಿದು? ಏ ಮೋಕ್ಷಿ ಹಾಯ್ ಮಾಡು. ದಿಸ್ ಈಸ್ ಮೋಕ್ಷಿತಾ, ದಿಸ್ ಈಸ್ ವೀಕ್ಷಿತಾ. ಹಾಯ್ ಮಾಡು ವೀಕ್ಷಿ. ಚಾರಿಕಾ ಹಾಯ್. ಅದೇ ಕ್ಯಾಮ್ರಾ ಆಫ್ ಆದ್ಮೇಲೆ ಎಲ್ಲರೂ ತಿಂತಾರೆ. ತಿನ್ನಲ್ಲ ಅಂತ ಡೌರಾಣಿ ಅವಳ 5 ಪ್ಯಾಕೆಟ್ ತಿನ್ನೋದು. ಬೆಳಗ್ಗೆ ಎಲ್ಲ ಮೋಕ್ಷಿ ಫೇವರೇಟ್ ಗ್ರೀನ್ ಕಲರ್. ಅದು ನನ್ನ ಫೇವರೇಟ್. ಇದು ಚಾರು ಬೆಳಗ್ಗೆ ನಾವೆಲ್ಲ ಟೀ ಕುಡಿದ್ರೆ ಅವಳು ಏನು ಮಾಡ್ತಾಳೆ? ಜನರಲ್ ಆಗಿ ಬ್ರೀಡ್ ಇರೋಲ್ಲ ಏನಂದ್ರೆ ಅದು. ಇಲ್ಲಿ ಕಾಫಿ ಮಾಡ್ತಾ ಇದ್ದೀನಿ, ಯಾಕಂದರೆ ಇಲ್ಲಿ ಕನೆಕ್ಷನ್ ಕಿತ್ತಾಕ್ಬಿಟ್ಟಿದ್ದಾರೆ. ಅಲ್ಲಿ ಹಿಂದೆ ಸಿಮೆಂಟ್ ಹಾಕ್ತಿದ್ದಾರಲ್ವ, ಅದಕ್ಕೆ ಅವ್ರಿಗೆ ಕಾಫಿ ಇನ್ಸ್ಟೆಂಟ್ ಕಾಫಿ ಬೇಕಂತೆ. ಅದಕ್ಕೆ ಕಾಫಿ ಮಾಡಿಕೊಂಡು ಕೊಡೋಣ. ಅವರೆಲ್ಲ ಆಟ ಆಡ್ತಿದ್ದಾರೆ ಸಿಂಬಾ ಜೊತೆ. 12 ಗಂಟೆ 1 ಗಂಟೆ ಆಗಲಿ ಅಲ್ಲಿವರೆಗೂ ಗೇಟ್ ಹಾಕಾಯ್ತು ನಾನು. ಅಲ್ಲಿ ಕಾರ್ ನಿಲ್ಸಿದ್ರೆ ನಮ್ಮ ಕಾಫಿ ಮಾಡ್ತಾ ಇದ್ದಾರೆ ಗೈಸ್. ಅವ್ರು ಫುಲ್ ಬ್ಯುಸಿ ಆಗಿಬಿಟ್ರು ಸಿಂಬಾ ಜೊತೆ ಆಟ ಆಡ್ಕೊಂಡು. ಓ ಕುಡಿ. ಚಿಟ್ ಚಾಟ್ ಎಲ್ಲ ಮಾಡಿ 1:30 ಆಗಿದೆ ಟೈಮ್ ಇವಾಗ. ಸೊ ನಮ್ಮನೆ ನೋಡಬೇಕಂತ ಮೇಲೆ ಹೋಗಿದ್ದಾರೆ, ಮನೆ ಫುಲ್ ನೋಡ್ಕೊಂಬರೋಕ್ಕೆ ಅಂತ. ಇವಾಗ ನನಗೆ ಸ್ವಲ್ಪ ಕೆಲಸ ಇದೆ ಆ್ಯಂಡ್ ಎಲ್ಲ ಹೋಗಬೇಕು. ಅಲ್ಲಿ ಹೋಗಿ ಬಂದು ಆಮೇಲೆ ದೇವಸ್ಥಾನಕ್ಕೆ ಹೋಗೋಣ. ಆ್ಯಂಡ್ ಅವರು ಇವಾಗ ಮನೆ ನೋಡ್ಕೊಂಡು ಮತ್ತು ಅವರು ಹೊರಡ್ತಾರೆ, ಹಂಗೆ ನಾವು ಹೋಗೋಣ ಅಂತ. ಸಿನಿಮಾ ಅವ್ರ ಮೇಲೆ ಹೋದ್ರಲ್ಲ, ನಾನು ಹೋಗಿಲ್ಲ ಅಂತ ನೋಡ್ತವನೆ. ಬಾ ನಾವು ಹೋಗೋಣ ಗೈಸ್, ಹೋಗೋಣ. ನಡಿ ಬೇಗ ನಡಿ. ನಂದು ಆ ರೂಮು ನಿಂದು ಈ ರೂಮ್ ಅಂತ ಹೇಳ್ತವಳೆ. ಫೇವ್ರೆಟ್ ಪ್ಲೇಸ್ ಗಾಯ್ಸ್. ನಾವು ಇಲ್ಲೇ ಕುತ್ಕೊಂಡು ಸ್ವಿಂಗ್ ಮೇಲೆ ಬೋರ್ ಆದಾಗ. ಮೋಕ್ಷಿತ ಬಂದಾಗ ಇದೆಲ್ಲ ಏನು ಇರಲಿಲ್ಲ ಅಲ್ಲ, ಇಲ್ಲ ಚೇಂಜ್ ಆಗಿಬಿಟ್ಟೈತೆ. ಅದು ಇಷ್ಟೊಂದು ಕಟ್ಸ್ಬಿಟ್ಟಿದ್ದಾರೆ ಅದು. ಆ್ಯಂಡ್ ಅವರು ಹೋಗ್ತಿದ್ದಾರೆ ಆ್ಯಂಡ್ ನನಗೂ ಸ್ವಲ್ಪ ಕೆಲಸ ಇದೆ ಅಂತ ನಾನು ವರ್ಷ ಇಬ್ಬರು ಹೋಗ್ತಾಯಿದ್ದೀವಿ. ಆ್ಯಂಡ್ ಅವ್ರಿಗೆ ಪಾಪ ಹೋಗೋಕೆ ಇಷ್ಟ ಇಲ್ಲ, ಆದರೆ ಅವ್ರನ್ನ ಪ್ರೆಸೆಂಟೇಷನ್ ಕೊಡಬೇಕು ಅಂತ ಹೋಗ್ತಿದ್ದಾರೆ. ಆ್ಯಂಡ್ ಮೋಕ್ಷಿತ ಹೋಗ್ತಿಲ್ಲ, ಚಾರು ಮತ್ತು ವೀಕ್ಷಿತ ಹೋಗ್ತಾ ಇದ್ದಾರೆ. ಸೊ ಅವ್ರನ್ನ ರೂಟ್ ಗೊತ್ತಿಲ್ವಂತೆ, ಅವ್ರನ್ನಲ್ಲಿವರೆಗೂ ಡ್ರಾಪ್ ಮಾಡಿ ನಾನು ಜೆರಾಕ್ಸ್ ಬೇಕು, ಜೆರಾಕ್ಸ್ ತೊಗೊಂಡು ಆ್ಯಂಡ್ ನಾನು ಕೆಲಸ ಮುಗಿಸ್ಕೊಂಡು ಬರೋಣ. ಬನ್ನಿ ತೋರಿಸ್ತೀನಿ. ವೀಕ್ಷಿತಾಗೆ ನಮ್ಮ ಸಿನಿಮಾ ತುಂಬ ಇಷ್ಟ ಆಗ್ಬಿಟ್ಟಿದೆ. ನಾನು ಬಿಟ್ಟೋಗೋಕ್ಕೆ ಮನಸ್ಸಿಲ್ಲ ಅವಳಿಗೆ. ನೀನು ಕರ್ಕೊಂಡು ಹೋಗಿದ್ರು ಚಿಕನ್ ನಂಗೆ ಕಿಸ್ ಕೊಡ. ಪಪ್ಪಿ ಅಂತ ಕೊಟ್ಬಿಡು, ಪಪ್ಪಿ ಅಂತ ಕೊಡು, ಕಿಸ್ ಅಂತ ಕೊಡು. ಹೋಗಿ ಮಾತಾಡ್ಸಲ್ಲ ಎಲ್ಲ ಓದ್ತಾರೆ ಬಿಟ್ಬಿಟ್ಟು ಅಂತ ಸರಿ ಅಂತ. ಅಷ್ಟು ಜನ ಒಂದು ಗಾಡಿಯಲ್ಲಿ ಹೋಗ್ತಾರಂತೆ. ಹೊಸಬ್ರಿಲ್ಲ ನಾನು ಸುಮ್ಮನೆ ಹುಷಾರು. ಅಬ್ಬಾ ಅಬ್ಬಾ
ಅಯ್ಯೋ ಇರೋ ಇನ್ನು ಹತ್ತಿಲ್ಲ ಅವಳು. ಇಲ್ಲ ಅಲ್ಲಿವರೆಗೂ ಅಷ್ಟೇ. ಹಿಂದೆ ಕುತ್ಕಮ್ಮ, ಇನ್ನು ಜಾಗ ಐತೆ. ಅವ್ಳು ಕಾಲ ಚಲ್ವರ್ಸೋರು ಇಬ್ರು. ಚೆನ್ನಾಗಿ ಓಡಿಸ್ತಾಳೆ. ಗಾಡಿ ಓಡಿಸೋಕೆ ನಿಧಾನ ಹೋಗು ಹೋಗ್ಬಿಟ್ಬಿಟ್ಟೆ. ನಾವು ಅವ್ರಿಗಿಂತ ಫಾಸ್ಟಾಗಿ ಹೊರಟೋಗ್ಬೋದು. ಅಲ್ಲಿ ಗೋಯಿಂಗ್ ಸಿನಿಮಾಗೆ ಬೇಜಾರಾಗ್ತೈತೆ. ಮೋಕ್ಷಿತ ಹೋಗ್ತಾರೆ. ಮೋಕ್ಷಿತ ನಂಗೆ ನಿಮ್ಮಿಬ್ರು ಹೆಸರು ಕನ್ಫ್ಯೂಸ್ ಆಗುತ್ತೆ. ಮೋಕ್ಷಿತ ವೀಕ್ಷಿತ. ನಂಗೆ ಡಿಸಪಾಯಿಂಟ್ ಆಗುತ್ತಪ್ಪ ಇವಾಗ ಅವ್ರನ್ನ ಜ್ಞಾಪನ ಇಟ್ಕೊಂಡಿದ್ದೀನಿ. ನೆನ್ಪಿಟ್ಕೊ, ಹಂಗಲ್ಲ. ಇಬ್ರು ಮೋಕ್ಷಿತ ವೀಕ್ಷಿತ ವರ್ಷಿತ ಕಂಟಿನ್ಯೂಸ್ ಆಗಿ ಎಲ್ಲಾರ್ದು. ಯಾಕೆ ಇವಾಗ ಹೋಗೋದು ಕೆಲಸ ಆಗಿಲ್ಲ. ವರ್ಷದ ಸಿಸ್ಟರ್ಸ್ ಏನಾ ಅಂತ ಕೇಳಿದ್ರು. ನೀವು 3 ಜನ ನಾವು ಅಟೆಂಡೆನ್ಸ್ ಯಾವಾಗೂ ಜೊತೆಲೆ ಕೊಡ್ತೀವಿ. ಇವಾಗ ಹೋಗೋದು ಕೆಲಸ ಆಗಿಲ್ಲ, ಯಾಕಂದರೆ ನಂದು ಅಪ್ಡೇಟ್ ಆಗಿರಲಿಲ್ಲ ಆಧಾರ್ ಕಾರ್ಡ್. ಅದಕ್ಕೆ ಇವಾಗ ಅಪ್ಡೇಟ್ ಮಾಡಿಸಿ ವರ್ಷದ ಮುಗೀತು. ನಂದು ಇವಾಗ ಅಪ್ಡೇಟ್ ಮಾಡ್ಸೋಕೆ ಹೋಗಬೇಕು. ಆ್ಯಂಡ್ ಹಂಗೆ ಮೋಕ್ಷಿತನ ಬಸ್ ಸ್ಟಾಪಿಗೆ ಡ್ರಾಪ್ ಮಾಡಿಬಿಟ್ಟು ಡ್ರಾಪ್ ಮಾಡಿ ಆ್ಯಂಡ್ ಅಪ್ಡೇಟ್ ಮಾಡಿಸ್ಕೊಂಡು ಬರೋಣ. ಆಮೇಲೆ ಒಂದು ದೇವಸ್ಥಾನಕ್ಕೆ ಹೋಗ್ಬೇಕು. ಇವತ್ತು ಲಕ್ಷ ದೀಪೋತ್ಸವ ಇದೆಯಲ್ಲ, ಅದಕ್ಕೆ ಹೋಗಿ ದೀಪ ಹಚ್ಕೊಂಡು ಬರೋಣ. ಗೈಸ್ ಇವಾಗ ಮೋಕ್ಷಿತನ ಡ್ರಾಪ್ ಮಾಡಿ ಆ್ಯಂಡ್ ನಮ್ಮ ಮನೆಗೆ ಹೋಗ್ತಾ ಇದ್ದೀವಿ. ನಾವು ಹೋಗೋದು ಕೆಲಸ ಆಗಿಲ್ಲ, ಅಪ್ಡೇಟ್ ಮಾಡ್ಸೋಕ್ಕಾಗಿಲ್ಲ ಗೈಸ್, ಬಿಕಾಸ್ ಅಲ್ಲಿ ಮಾಡಲ್ಲ ಅಂತ ಹೇಳು. ಇವಾಗ ಬೆಂಗಳೂರಿಗೆ ಹೋಗ್ಬೇಕು ನಾನು. ನಾಳೆ ಹೋಗೋಣ ಅಂದರೆ ಆಗಲ್ಲ, ಯಾಕಂದರೆ ನಾಳೆ ಲ್ಯಾಬ್ ಎಕ್ಸಾಮ್ ಇದೆ, ಫೈನಲ್ ಲ್ಯಾಬ್ ಎಕ್ಸಾಮ್ ಇದೆ. ಆ್ಯಂಡ್ 9:30ಗೆ ನನ್ನ ಬ್ಯಾಚ್ 1 ಅಲ್ವಾ, ಸೊ ಬೇಗ ಲ್ಯಾಬ್ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ಹೋಗೋಲ್ಲ. 24 hours ಆದರೂ ಬೇಕಂತ ಅಪ್ಡೇಟ್ ಆಗುತ್ತೆ. ಸೊ ನಾಳೆ ಹೋಗಲ್ಲ, ಆ್ಯಂಡ್ ಇವತ್ತು ಆಗಿಲ್ಲ. ಇವಾಗ ಹೋಗಿ ಮತ್ತೆ ಫ್ರೆಶ್ ಅಪ್ ಆಗಿ ದೇವಸ್ಥಾನಕ್ಕೆ ಹೋಗೋಣ. ಮಮ್ಮಿ ವಾಕಿಂಗ್ ಹೋಗ್ಬಿಟ್ಟಿದೆ. ಪಾಪ ಸಿಂಬಾ ಒಬ್ಬನೇ ಬಂದು ಏ ವರ್ಷ ಕಟ್ಟಾಕು ವರ್ಷ ರಂಗೋಲಿ ಹೋಗ್ತೈತೆ. ನಡಿಮ್ಮ ಗುಂಡಮ್ಮ ಒಬ್ಬನೇ ಇದ್ದ ಇಲ್ಲ. ಯಾಕಂದ್ರೆ ಇವಾಗ ಮನೆಗೆ ಪೂಜೆ ಎಲ್ಲ ಮುಗೀತು. ಮಿಚ್ಚೆ ದೀಪ ಹಚ್ಚಿದಾಯಿತು. ಮನೆಗೆ ಧೂಪ ದೇವ್ರ ಮನೆಯಲ್ಲೂ ಪೂಜೆ ಆಗಿದೆ. ಸೊ ನಮ್ಮ ಮಮ್ಮಿಗೆ ಗಂಜಿ ಕೊಟ್ಟಿದ್ದಾರೆ ಕುಡಿಯೋಕ್ಕೆ. ಸೊ ಅದನ್ನು ಕುಡಿದ್ಬಿಟ್ಟು ಮತ್ತೆ 7:30 ಹಂಗೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಸೊ ಒಂದು ಬನಾನ ಫೇವ್ರೇಟ್. ಚೆನ್ನಾಗಿದೆ. ದೇವಸ್ಥಾನಕ್ಕೆ ಹೋಗಿ ದೀಪ ಹಚ್ಬೇಕು. ಅಲ್ಲಿ ಹೋಗಿ ದೀಪ ಹಚ್ಬೇಕಾದ್ರೆ ಸಿಗ್ತೀನಿ. ಮಮ್ಮಿನೇ ಮಾಡಿರೋ ಪೌಡರ್ ಗೊತ್ತಾ ಗೈಸ್, ಸಕ್ಕತ್ತಾಗಿರುತ್ತೆ. ಅದು ಮಾಡಿದ್ದು ನಾನು. ಇರೋಡೆ ಫುಲ್ ಗಂಜಿ ಮಾಡಿರೋದಲ್ಲೆಲ್ಲ ಪೌಡರ್ ಮಾಡಿರೋದು. ಇದಕ್ಕೆ ಡ್ರೈ ಫ್ರೂಟ್ಸು ಮತ್ತು ಏನೋ ಕಾಳು, ಅಕ್ಕಿ, ರಾಗಿ, ಏಲಕ್ಕಿ ಏನೇನೋ ಹಾಕಿ ಮಾಡಿರೋದು. ಇವಾಗ ದೇವಸ್ಥಾನಕ್ಕೆ ಹೋಗೋಣ ಅಂತ ರೆಡಿ ಆಗಿದ್ದೀನಿ. ನಾನು ವರ್ಷ ಇಬ್ಬರೇ ಹೋಗ್ತಿರೋದು. ಆ್ಯಂಡ್ ಡ್ಯಾಡಿ ಬಂದಿಲ್ಲ, ಅದಕ್ಕೆ ಮಮ್ಮಿ ಬರೋದಕ್ಕೂ ಆಗಲ್ಲ. ಸಿಂಬಾ ಒಬ್ಬನೇ ಇರ್ತಾನೆ. ನಮ್ಮೂರಲ್ಲೇ ಹೋಗ್ತಿರೋದು. ನಾವು ಶಿವ ದೇವಸ್ಥಾನಕ್ಕೆ ಹೋಗಬೇಕು ಅಂದ್ಕೊಂಡಿದ್ವಿ. ಆ ಡ್ಯಾಡಿ ಬರೋಕ್ಕಾಗಲ್ಲ ಅಂತ ಹೇಳಿದ್ರು. ಅದಕ್ಕೆ ನಾನು ವರ್ಷ ನಮ್ಮೂರಲ್ಲಿರೋ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಹೋಗ್ತಾ ಇದ್ದೀನಿ ಗೈಸ್. ಆ್ಯಂಡ್ ಬಂದು ಓದ್ಕೊಬೇಕು. ನಂಗೆ ನಾಳೆ ಲ್ಯಾಬ್ ಎಕ್ಸಾಮ್ ಇದೆ. ಲ್ಯಾಬ್ ಎಕ್ಸಾಮ್ಗೇನು ಅಷ್ಟೊಂದು ನಂಗೆ ಟೆನ್ಷನ್ ಇಲ್ಲ. ಥಿಯರಿನೇ ಭಯ ಆಗ್ತಿರೋದು ಗೈಸ್. ಅದು 6th ಇರೋದು, December 6. ಅದಕ್ಕೆ ತುಂಬಾ ಪ್ರಿಪೇರ್ ಆಗಬೇಕು ನಾನು. ಆ್ಯಂಡ್ ನಾಳೆಗೆ ಇನ್ನೂ ಸ್ವಲ್ಪ ಓದಬೇಕು. ಆಲ್ಮೋಸ್ಟ್ 80% ಕಂಪ್ಲೀಟ್ ಮಾಡಿದ್ದೀನಿ. ಇನ್ನು 20% ಓದಿ ಆ್ಯಂಡ್ ಓದ್ಸರಿ ನಾನು ಎಕ್ಸಾಮ್ ಥರ ಬರೆದ್ಬಿಟ್ಟು ಆ್ಯಂಡ್ ಮಲ್ಕೊಬೇಕು. ಆ್ಯಂಡ್ ಬೆಳಗ್ಗೆ ಮತ್ತೆ ಅದು ಓದ್ಕೊಬೇಕು, ರಿವೈಸ್ ಮಾಡ್ಕೊಬೇಕು. ಬನ್ನಿ ಇವಾಗ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮುಗಿಸ್ಕೊಂಡು ಸ್ವಲ್ಪ ದೇವ್ರ ಹತ್ರ ಬೇಡ್ಕೊಂಡು ಚೆನ್ನಾಗಿ ಎಕ್ಸಾಮ್ ಬರೋಣ ಅಂತ ಬರೋಣ. ಸಕ್ಕತ್ತಾಗಿ ಹಾಗಾಗಿ ನೆಕ್ಸ್ಟ್ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಆ್ಯಂಡ್ ಇವಾಗ ನಮ್ಮ ಲ್ಯಾಬ್ ಎಕ್ಸಾಮ್ ಮುಗಿಸ್ಕೊಂಡು ಇವಾಗ ಜಸ್ಟ್ ಮನೆಗೆ ಬಂದು ಡ್ರೆಸ್ ಚೇಂಜ್ ಮಾಡಿ ಮಮ್ಮಿ ಬಿಸಿ ಗಂಜಿ ಕೊಟ್ಟಿದ್ದಾರೆ, ಅದನ್ನು ಕುಡ್ಕೊಂಡು ಆ್ಯಂಡ್ ವರ್ಷ ಅಡುಗೆ ಮಾಡ್ತಿದ್ದೆ. ನಾನು ಬೆಳಗ್ಗೆ ಏನೂ ತಿಂದಿಲ್ಲ, ಹಾಗೆ ಬೆಳಗ್ಗೆ ಬೇಗ ಹೋದೆ ಅಂದ್ಬಿಟ್ಟು ಅದಕ್ಕೆ ಇವಾಗ ಗಂಜಿ ಕೊಡ್ತಿದ್ದೀನಿ. ಆ್ಯಂಡ್ ಅವಳು ಅಡುಗೆ ಮಾಡ್ತಾ ಇದ್ದಾಳೆ. ಏನು ಮಾಡ್ತಾ
ಇಲ್ಲಿ ಫ್ರೆಂಚ್ ಫ್ರೈಸ್, ಅದು ಜೀರಿಗೆ ರಸ ಆ್ಯಂಡ್ ವೈಟ್ ರೈಸ್. ಇಲ್ಲಿ ಫ್ರೆಂಚ್ ಫ್ರೈಸ್ ಏನು ಪೆರಿ ಫ್ರೆಂಚ್ ಫ್ರೈಸ್ ಮಾಡ್ತಾ ಇದ್ದಾಳೆ. ಅದು ಮಾಡಿದ್ಮೇಲೆ ತೋರಿಸ್ತೀನಿ ಗೈಸ್. ಫುಲ್ ಈಚೆ ಚಳಿ ಆಗ್ತಾಯಿದೆ. ಇನ್ನೂ ನೈಟ್ ಆಗಿಲ್ಲ ಅಥವಾ ಬೆಳಗ್ಗೆ ಇಲ್ಲ, ಫುಲ್ ಮಳೆ ಬರೋ ಥರ ಚಳಿ ಆಗ್ತಿದೆ. ಆ್ಯಂಡ್ ಕಾಲೇಜಿಂದ ಗಾಡಿಯಲ್ಲಿ ಬಂದಿರೋದಕ್ಕೆ, ಕಾಲೇಜಿಂದ ಬಂದಿಲ್ಲ, ಸೊ ಬಸ್ ಸ್ಟಾಪಿಂದ ಮನೆಗೆ ಗಾಡಿಯಲ್ಲಿ ಬಂದಿರೋದಕ್ಕೆ ಫುಲ್ ಚಳಿ ಆಗ್ತಿದೆ. ಸೊ ಅದಕ್ಕೆ ಬಿಸಿ ಇಲ್ಲಿ ಫ್ರೆಂಚ್ ಫ್ರೈಸ್, ಅಲ್ಲಿ ಬೋಟಿ, ಇದು ರಸಮ್ ಅಲ್ಲಿಂದು ರಸಮ್ ಆಗ್ತಿದೆ ಗೈಸ್. ಆ್ಯಂಡ್ ಅಲ್ಲಿ ರೈಸ್. ಚಳಿಗೆ ಸಖತ್ತಾಗಿರುತ್ತೆ. ಬೇಗ ಊಟ ಮಾಡಿಬಿಟ್ಟು ಅಷ್ಟೇ. ಆಮೇಲೆ ಅದಿನ್ನೂ ಆಧಾರ್ ಕಾರ್ಡ್ ಅಪ್ಡೇಟ್ ಆಗಿಲ್ಲ. ಸೊ ಇವಾಗ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸ್ಕೊಂಬರ್ಬೇಕು ಅಂದ್ಕೊಂಡು ನಿನ್ನೆ ಹೋಗಿದ ಕೆಲಸ ಆಗಿಲ್ವಲ್ಲ. ಸೊ ಇವಾಗ ಹೋಗಿ ಅದನ್ನು ಅಪ್ಡೇಟ್ ಮಾಡಿಸ್ಕೊಂಬರ್ಬೇಕು. ಆ್ಯಂಡ್ ಹಿಯರ್ ಇಸ್ ದ ಮೆನ್ಯೂ ಗೈಸ್. ವೆಜ್ ಇವತ್ತು ನಮ್ಮ ಮನೇಲಿ ಫುಲ್ಲು. And yeah, that's it for today's video. If you guys like this vlog, make sure like, share, comment and subscribe to my channel. Meet another interesting vlog. Until then, take care. Bye bye. Thank you for watching.